ಪುಟಾಣಿ ಇಷ್ಟು ಮಾಡಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದೀಯಾ? ಮತ್ತೆ ನಾವಿವತ್ತು ಡಿಸ್ಕೋಟೆಕ್ಗೆ ಹೋಗ್ತಾ ಇದೀವಿ, ಅದಕ್ಕೆ. ನಾವು ಅಂದ್ರೆ ಓನ್ ಅಂಡ್ ಓನ್ಲಿ ಚಾಂದಿನಿ, ಓನ್ ಅಂಡ್ ಓನ್ಲಿ ಅಭಯ್, ಇಬ್ರೇ. ಎಲ್ಲಿ ಹೋಗ್ತಾ ಇದ್ದೀರಮ್ಮ? ಡಿಸ್ಕೋಟೆಕ್ಗೆ. ಡಿಸ್ಕೋಟೆಕ್ಕ ಹಾಗಂದ್ರೆ ಏನು? ಅದೇನು ಹೋಟ್ಲಾ ಇಲ್ಲ ಪಿಕ್ಚರ್ ಟಾಕೀಸಾ? ಅಯ್ಯಯ್ಯೋ, ನಿಮಗೆ ಡಿಸ್ಕೋಟೆಕ್ ಅಂದ್ರೆ ಗೊತ್ತಿಲ್ವಾ? ಅದೊಂದು ಕ್ಲಬ್ ಅನ್ಕೊಳ್ಳಿ. ಕತ್ಲೆ ಕತ್ಲೆ ಆಗಿರುತ್ತೆ, ಜೋರಾಗಿ ಮ್ಯೂಸಿಕ್ ಬರ್ತಾ ಇರುತ್ತೆ. ಅಲ್ಲಿ ಬರೋರೆಲ್ಲ ಕುಣ್ಕೊಂಡು ಕಿರ್ಚ್ಕೊಂಡು ಕುಣಿದಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಹುಡುಗಿರು ತಪ್ಕೊಂಡಿರ್ತಾರೆ. ಅದೊಂದು ನಮ್ಮ ವಯಸ್ಸು ಹುಡುಗರಿಗೆಲ್ಲ ಸ್ವರ್ಗ ಇದ್ದಂಗೆ ಬಿಡಿ. ಅಯ್ಯೋ ರಂಗ, ಅಂಥ ಜಾಗಕ್ಕೆ ನೀನು ನಮ್ಮ ಅಳಿಯಂದ್ರೆ ಹೋಗೋದಾ? ಶಾಲಿನಿ ಬರ್ತಾ ಇಲ್ವಾ? ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಮಗಳಿಗೆ ಅಜ್ಜಿ ಥರ ಸೀರೆ ಉಟ್ಕೊಂಡು ವ್ರತ ಮಾಡೋಕ್ಕೆ ಪುರ್ಸೊತ್ತಿಲ್ಲ. ಇನ್ನು ನನ್ನ ಮಗನ ಜೊತೆ ಡಿಸ್ಕೋಟೆಕ್ಗೆ ಬೇರೆ ಹೋಗ್ತಾಳ. ಯಾಕೆ ಹೋಗಲ್ಲ? ಹೋಗ್ತಾಳೆ. ನಾನು ಅವಳನ್ನ ತಯಾರು ಮಾಡ್ತೀನಿ ನೋಡಿ, ಖಂಡಿತ ಹೋಗೇ ಹೋಗ್ತಾಳೆ. ಶಾಲಿನಿ ಶಾಲಿನಿ, ಒಂದು ನಿಮಿಷ. ನೀನು ಮೊದಲು ಈ ಸೀರೆ ಬದಲಾಯಿಸು. ಯಾಕಮ್ಮ? ಅಲ್ಲಿ ನಿನ್ನ ಗಂಡ ಆ ಚಾಂದಿನಿನ ಚಮೆಲ್ಲಿನೋ ಅವಳ ಜೊತೆ ಡಿಸ್ಕೋಗೆ ಹೋಗ್ತಾ ಇದ್ದಾನೆ. ಓ ಹೌದಾ? ಪರವಾಗಿಲ್ವೇ? ನನ್ನ ಗಂಡ ತುಂಬಾ ಫಾಸ್ಟ್ ಆಗ್ತಿದ್ದಾನೆ. ಏನೇ ನೀನು, ನಿನ್ನ ಗಂಡ ಬೇರೆ ಯಾವುದೋ ಹುಡುಗಿ ಜೊತೆ ಹೊರಗಡೆ ಹೋಗ್ತಿದ್ದಾನೆ ಅಂದರೆ ನಗ್ನಗ್ತಾ ಇದೆಯಲ್ಲ. ನೋಡು, ಚೂಡಿದಾರೋ ಸಲ್ವಾರೋ ಅಂತಿರಲ್ಲ, ಅದನ್ನು ಹಾಕೋ, ಇದನ್ನು ಬಿಚ್ಚು. ಆಗಲ್ಲ ಅಮ್ಮ, ನನ್ಗೆ ಹೀಗೆ ಇಷ್ಟ. ಹೀಗಿರೋದು ನಿನ್ನ ಗಂಡನ ಕಷ್ಟ ಅಂತ ನಿಂಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೋಡು, ಈ ಅಮ್ಮನ ಮೇಲೆ ನಿನಗೆ ಸ್ವಲ್ಪನಾದರೂ ಪ್ರೀತಿ ವಿಶ್ವಾಸ ಇರೋದಾದ್ರೆ ನಾ ಹೇಳ್ದಂಗೆ ಕೇಳು. ಆ ಡ್ರೆಸ್ ಹಾಕು. ಇರು, ನಾನೇ ತೊಗೊಂಬರ್ತೀನಿ. ಇರು. ಇದು ಚೆನ್ನಾಗಿದೆ, ಇದನ್ನೇ ಹಾಕೋ. ಅಮ್ಮ, ಇದು ಹಾಕೊಂಡ್ ಮಾತ್ರಕ್ಕೆ ಅಲ್ಲಿ ನಾನು ಅಭಯ್ ಸಮ್ಮಕ್ಕೆ ಆಡಕ್ಕಾಗಲ್ಲ ಅಮ್ಮ. ಬಿಟ್ಬಿಡು, ಇದೆಲ್ಲ ಹುಚ್ಚಾಟ ಅನ್ಸುತ್ತೆ. ಅಯ್ಯೋ, ಹುಚ್ಚಾಟನೂ ಇಲ್ಲ, ಎಂಥದೂ ಇಲ್ಲ. ಹಾಕೋ, ಕಪ್ಪುದು ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಡು, ಮುಖಕ್ಕೆ ಚೆನ್ನಾಗಿ ಪೌಡ್ರ್ ಹಾಕೋ, ಕಾಡ್ಗೆ ಬಳ್ಕೊ, ಆಮೇಲೆ ಲಿಪ್ಸ್ಟಿಕ್ ಹಾಕೋ. ಕೂದಲು ಹೀಗೆ ಬಿಟ್ಬಿಡೆ, ತುಂಬ ಮುದ್ದಾಗಿ ಕಾಣಿಸ್ತೀಯ. ಆಮೇಲೆ ಇಲ್ಲಡು, ಅಲ್ಲಿ ಹೋಗಿ ಏನು ಮಾಡೋದಿದೆ? ಕುಡಿಬೇಕಂತೆ. ನಿಂಗೆ ಹೆಂಗೆ ಇಷ್ಟ ಬರುತ್ತೆ ಹೆಂಗಂತ ಹಂಗೆ ಕುಡಿದ್ಬಿಡು. ಅಬ್ಬಾಯ್ ತುಂಬ ಒಳ್ಳೆ ಹುಡುಗ ಕಣೆ. ರಂಗನ ಆಸೆಗೆ ಬಿದ್ದು ನೀವಿಬ್ಬರ ಜೀವನ ಹಾಳಾಗೋದು ಬೇಡ ಕಣೆ. ಎಲ್ಲಡು, ಅವ್ನು ಏನು ಹೇಳ್ತಾನೋ, ನಿನ್ನ ಗಂಡ ಏನು ಹೇಳ್ತಾನೋ ಹಾಗೆ ಕೇಳ್ಬಿಡು. ಅವ್ನು ಏನು ಮಾಡು ಅಂತಾನೋ ಹಾಗೆ ಮಾಡಿಬಿಡು. ನಿಂದಮ್ಮಯ್ಯ, ನಿನ್ನ ಕೈ ಮುಗಿತೀನಿ, ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ಯಾಕಮ್ಮ ಇವತ್ತು ಇಷ್ಟು ಎಕ್ಸೈಟ್ ಆಗಿದ್ಯಾ? ಸರಿಮ್ಮ, ನೀನು ಹೇಳ್ದಂಗೆ ಇದೆಲ್ಲ ಹಾಕೊಳ್ತೀನಿ. ಸಮಾಧಾನನ? ಅಯ್ಯೋ ನನ್ನ ಚಿನ್ನ, ಬೇಗ 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 ರೆಡಿ ಹಾಕೋ. ಅಲ್ಲಮ್ಮ, ಆಗಲೇ 8 ಗಂಟೆ ಆಗ್ತಾ ಬಂತು. ಇನ್ನೂ ನೀವು ಹೋಗೋದು ಯಾವಾಗ, ಬರೋದು ಯಾವಾಗ? ಆಗುತ್ತೆ 2 ಗಂಟೆ 3 ಗಂಟೆ ಅಷ್ಟೊತ್ತಾಗತ್ತಾ? ಆಗ್ಲಿ ಬಿಡು. ಈಗಿನ ಕಾಲದ ಹುಡುಗರಿಗೆ ಹೊತ್ತು ಗೊತ್ತು ಏನು ಇರೋದಿಲ್ವಲ್ಲ. ಅಯ್ಯೋ, ಹಾಗಂತ ಇವರಿಬ್ಬರನ್ನೇ ಅಷ್ಟೊತ್ವರೆಗೂ ಹೊರಗಡೆ ಇರೋಕೆ ಬಿಡೋದಾ? ಹುಡುಗಿರ ಜೊತೆ ಹೋದರೆ ಲೇಟ್ ಆಗುತ್ತೆ, ಹೆಂಡತಿ ಜೊತೆ ಹೋದರೆ ಊಟದ ಜೊತೆಗೆ ಬಂದ್ಬಿಡ್ಬೋದು.
ಹಾಗಾದ್ರೆ ನಿಮ್ಮ ಮಗಳನ್ನ ಜೊತೆಲಿ ಕಳಿಸ್ಬಿಡ್ತೀರಾ? ಯಾಕಾಗಲ್ಲ, ನೋಡ್ತಾ ಇರಿ. ಶಾಲಿನಿ, ಶಾಲಿನಿ, ಬಾಮ್ಮ ಇಲ್ಲಿ. ವಾವ್ ದೀದಿ, ನೀವ್ ಇಂಥ ಡ್ರೆಸ್ ಕೂಡ ಹಾಕ್ತೀರಾ? ಅಪರೂಪಕ್ಕೆ, ಇವತ್ತು ಅಮ್ಮನ ಬಲವಂತಕ್ಕೆ. ನವಿಲ್ ಕುಣಿಯೋದು ನೋಡಿ ಕೆಂಬೂತ ಪುಕ್ಕ ತೆರ್ಕೊಂಡಾಗಿದೆ. ಅಯ್ಯೋ, ನೀವೇನಾದರೂ ಹೇಳಿಮ್ಮ. ನನ್ನ ಮಗಳನ್ನ ನೋಡಿ ಹೇಗೆ ತಯಾರು ಮಾಡಿದ್ದೀನಿ. ಗೊಂಬೆ ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ. ಚಾಂದ್ನಿ, ನೀನು ಅದೇನೋ ಹೇಳ್ದಿಯಲ್ಲ, ಡಿಸ್ಕೋತೆಕ್ಕು, ಕ್ಲಬ್ಬು, ಅಲ್ಲಿಗೆಲ್ಲ ನೀನು ಇವತ್ತು ಅಭಯ್ ಜೊತೆ ಹೋಗೋಕ್ಕಾಗಲ್ಲ. ನನ್ನ ಮಗಳು ಹೋಗ್ತಾಳೆ. ನಿಮ್ಮನ್ನ ಯಾರು ಹೊರಡ್ಸಕ್ ಹೇಳಿದ್ದು? ಯಾರ್ಯಾಕೆ ಹೇಳಬೇಕು? ಗಂಡನ ಜೊತೆ ಹೆಂಡತಿ ತಾನೇ ಹೋಗಬೇಕು. ಅವಳು ಹೋಗ್ಲಿ ಅನ್ನಿಸ್ತು, ಅದಕ್ಕೆ ಹೊರಡಿಸ್ದೆ. ಅರೆ ಬುದ್ದು ಆಂಟಿ, ಶಾಲಿನಿ ಅವರು ಅಲ್ಲಿಗೆಲ್ಲ ಬರೋ ಹಾಗೆ ಇಲ್ಲ. ನಾನು ಅಭಯ್ ಮಾತ್ರ ಹೋಗ್ಬೇಕು. ಹೌದೌದು, ಗಂಡ ಹೆಂಡತಿ ಹೋಗಬಾರ್ದು. ಅವ್ರ ಮಧ್ಯೆ ಹೋಗೋದಕ್ಕೆ ನೀನು ಯಾರು ಹೇಳು? ನಾನು ಅಭಯ್ನ ಏನು ಹೇಳು? ಅಭಯ್ಗೇನು ಫ್ರೆಂಡ್ ಅನ್ಕೊಳ್ಳಿ. ಯಾವ ಸಿಮೆ ಫ್ರೆಂಡು? ಹೆಂಡತಿಗಿಂತ ಫ್ರೆಂಡು ಯಾವತ್ತೂ ಮುಖ್ಯ ಆಗೋದಿಲ್ಲ. ಇವತ್ತು ಅವರಿಬ್ರು ಹೋಗಿ ಬರ್ತಾರೆ, ನೀನು ಅವ್ರ ಜೊತೆ ಹೋಗಿ ಕುಡ್ದು ಅಷ್ಟೇ. ಅರಿ ಮೇರಿಮ್ಮ, ಡಿಸ್ಕೋತೆಕ್ ಹೋಗ್ಬೇಕು ಅಂತ ನಾನ್ ಡಿಸೈಡ್ ಮಾಡಿದೀನಿ. ಬೇಡ ಅನ್ನಕ್ಕೆ ನೀವ್ಯಾರು? ಆಕ್ಚುಲಿ ಅಭಯ್ನ ಹೊರಡಿಸಿದ್ದೆ ನಾನು. ಅದ್ರಲ್ಲಿ ನನ್ನನ್ ಬಿಟ್ಟು ಶಾಲಿನಿಯನ್ ಕರ್ಕೊಂಡು ಅವ್ರು ಹೇಗೆ ಹೋಗ್ತಾರೆ? ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಮ್ಮ ಅಳಿಯಂದ್ರು ಬರಲಿ, ನನ್ನ ಶಾಲಿನಿನ ನೋಡಲಿ. ಅವ್ರು ನೋಡಿದ್ರೆ ನಿನ್ನನ್ನು ಮರೆತು ಶಾಲಿನಿನೇ ಆ ಡಿಸ್ಕೋಟೆಕ್ ಕರ್ಕೊಂಡು ಹೋಗೋದು. ಆಂಟಿ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ನೋಡ್ತಾ ಇರಿ, ಇವತ್ ನಾನು ಅಬ್ಬಯ್ಯೇ ಹೋಗೋದು. ಹೋಗ್ ಬರ್ತೀವಿ ಅಷ್ಟೇ. ಅದು ಹೇಗೆ ಸಾಧ್ಯ?